ಒಂದು ಹಳ್ಳಿಯಲ್ಲಿ ಜನರು ಗಣೇಶನ ಭಕ್ತರಾಗಿದ್ದರು. ಪ್ರತಿದಿನವೂ ಅವರು ಗಣೇಶನಿಗೆ ಪೂಜೆ ಮಾಡುತ್ತಿದ್ದರು. ಆದರೆ ಒಂದು ದಿನ ಹಳ್ಳಿಯಲ್ಲಿನ ಜನರು ದೊಡ್ಡ ಸಮಸ್ಯೆಯೊಂದರಲ್ಲಿ ಸಿಲುಕಿದರು. ಅವರ ಊರಿನಲ್ಲಿ ದೊಡ್ಡ ನದಿಯೊಂದಿದೆ. ಆ ನದಿಯ ಮೇಲೆ ಒಂದೇ ಒಂದು ಹಳೆಯ ಸೇತುವೆ ಇತ್ತು. ಆಗಾಗ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತಿತ್ತು ಮತ್ತು ಜನರು ಆ ಸೇತುವೆ ಹಳೆಯದಾಗಿದ್ದರಿಂದ ಬಳಕೆ ಮಾಡಲು ಹಿಂಜರಿಯುತ್ತಿದ್ದರು. ಒಂದು ದಿನ ಜೋರಾಗಿ ಮಳೆ ಬಂದು ನದಿಯ ನೀರು ತುಂಬಾ ಹೆಚ್ಚಾಗಿ ಹರಿಯತೊಡಗಿತು. ಹಳ್ಳಿಯ ಜನರು ತುಂಬಾ ಆತಂಕಗೊಂಡರು, ಏಕೆಂದರೆ ಅವರು ನದಿಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಕೆಲಸ ಮಾಡಬೇಕಾಗಿತ್ತು. ಅವರ ಸಮಸ್ಯೆಯನ್ನು ಕಂಡು ಗಣೇಶನು ತಕ್ಷಣ ಆ ಪ್ರದೇಶಕ್ಕೆ ಬಂದನು. ಆ ಸಮಯದಲ್ಲಿ ಗಣೇಶನ ಹತ್ತಿರದ ಸ್ನೇಹಿತ, ಬುದ್ಧಿವಂತ ಇಲಿ ಕೂಡ ಇತ್ತು. ಜನರ ಕಷ್ಟವನ್ನು ಗಮನಿಸಿದ ಇಲಿ ತನ್ನ ಬುದ್ಧಿವಂತಿಕೆಯ ಮೂಲಕ ಒಂದು ಯೋಚನೆಯನ್ನು ಮಾಡಿತು. ಆಗ ಗಣೇಶನು ಇಲಿಗೆ ಕೇಳಿದನು, ನೀನು ಏನಾದರೂ ಪರಿಹಾರ ತಿಳಿಸುತ್ತೀಯಾ ಅಂತ. ಆಗ ಇಲಿ, ಸ್ವಾಮಿ, ನಾನು ಒಂದು ಮಾರ್ಗವನ್ನು ಕಂಡಿದ್ದೇನೆ ಎಂದಿತು. ಆಮೇಲೆ ಇಲಿಯು ಮರಗಳಿಂದ ಸೇತುವೆ ನಿರ್ಮಿಸಲು ಆರಂಭಿಸುತ್ತದೆ. ಜನರು ನದಿಯನ್ನು ದಾಟಲು ಸಾಧ್ಯವಾಗುವ ಹಾಗೆ ಒಂದು ತಾತ್ಕಾಲಿಕ ಸೇತುವೆ ನಿರ್ಮಿಸುತ್ತದೆ. ಇಲಿಯ ಸಾಹಸದ ನಂತರ ಎಲ್ಲಾ ಹಳ್ಳಿಯ ಜನರು ಧನ್ಯವಾದಗಳನ್ನು ತಿಳಿಸುತ್ತಾರೆ. ಆಗ ಗಣೇಶನು ಇಲಿಗೆ, ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನೀವು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಿದ್ದೀರಿ. ನೀನು ನನ್ನ ಸಹಾಯವನ್ನು ಕೇಳಿದಿದ್ದಕ್ಕೆ ನಾನು ತುಂಬಾ ಹೆಮ್ಮೆಪಡುತ್ತಿದ್ದೇನೆ ಎಂದು ಬೆನ್ನು ತಟ್ಟುತ್ತಾನೆ. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ನಾವು ಬುದ್ಧಿವಂತಿಕೆ ಮತ್ತು ವಿಶ್ವಾಸದ ಮೂಲಕ ಯಾವುದೇ ಸವಾಲುಗಳನ್ನು ಗೆಲ್ಲಬಹುದು.